ವೆಲ್ಕಮ್ ಟು ದ ವಿಡಿಯೋ. ಏನಪ್ಪ ವಿಷಯ ಅಂದರೆ, ಬಿಗ್ ಬಾಸ್ ಫೈನಲ್ ವೀಕ್ನಲ್ಲಿ ಯಾವ ಥರ ವೋಟ್ ಮಾಡೋದು, ಫೈನಲಿಸ್ಟ್ ಆದಂಥ ಟಾಪ್ 6 ಸದಸ್ಯರಿಗೆ ಯಾವ ಥರ ವೋಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ. ಜಿಯೋ ಹಾಟ್ಸ್ಟಾರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫೇಸ್ ಬರುತ್ತೆ. ಇಲ್ಲಿ ಆಲ್ರೆಡಿ ನೋಡ್ಬೋದು ನೀವು, ಗ್ರ್ಯಾಂಡ್ ಫೈನಲ್ ಅಂತಂದು 3 days to go ಅಂತಂದು ಐತಿ ಇಲ್ಲಿ ಬಿಗ್ ಬಾಸ್ ಕನ್ನಡ ಅಂತಂದು. ಇದ್ರ ಮೇಲೆ ಅದ್ರ ಕ್ಲಿಕ್ ಮಾಡ್ಬೋದು. ನೀವು ಒಂದ್ ವೇಳೆ ಬರ್ಲಿಕ್ಕಂದ್ರೂ ಕೂಡ ಸರ್ಚ್ ಮಾಡ್ಬೋದು. ಇಲ್ಲ ತೆಳಗಡೆ ನೀವು ಏನಾದ್ರು ಒಂದ್ ವೇಳೆ ನೋಡಿದ್ರೆ ಇಲ್ಲಿ ತೆಳಗಡೆನೂ ಕೂಡ ಇರುತ್ತೆ ವಾಚ್ ಅಂತಂದು, ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲ ಅಂದ್ರೆ ಈ ಮೇಲೆ ಇರುತ್ತಲ್ಲ, ಬೇಡ ನಾನು ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಸರ್ಚ್ ಮಾಡೋಕ್ಕಿಂತ ನೋಡ್ಬೋದು ನೀವು, ಬಿಗ್ ಬಾಸ್ ಕನ್ನಡ ಅಂತಂದು ಆಲ್ಮೋಸ್ಟ್ ಆಲ್ ಬರುತ್ತೆ. ಇಲ್ಲಿ ಫೈನಲ್ ವೀಕ್ ಅಂತಾನು ಬರುತ್ತೆ ನೋಡಿ. ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಆಲ್ ಇಲ್ಲಿ ಕರ್ಕೊಂಡ್ ಬರುತ್ತೆ. ಅದಾದ್ಮೇಲೆ ವೋಟ್ ಮಾಡಬೇಕು ಅಂದ್ರೆ ಇಲ್ಲಿ ಒಂದು ಯಾವ್ದಾದ್ರು ಈ ಒಂದು ಎಪಿಸೋಡ್ ನಲ್ಲಿ ಅದ್ರ ಬಗ್ಗೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ 24 hours ಲೈವ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ವೋಟ್ ಅಂತಂದು ತೋರಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದ್ಮೇಲೆ ಇಲ್ಲಿ ಆಲ್ಮೋಸ್ಟ್ ಆಲ್ ನಾನು ವೋಟ್ ಮಾಡಿದ್ದೀನಿ, ಹಂಗಾಗಿ ನೋಟ್ಸ್ ಇಲ್ಲಿಗೆ ಹಾಕಿದ್ದೀನಿ. ಹಂಗಾಗಿ ಇಲ್ಲಿ ಸದಸ್ಯರು ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕಂದ್ರು ನೋಡಿ. ಫಸ್ಟ್ನೇದಾಗಿ ಕಾವ್ಯ ಅವರಿದ್ದಾರೆ, ಅದಾದ್ಮೇಲೆ ಧನುಷ್ ಅವರಿದ್ದಾರೆ, ಅದಾದ್ಮೇಲೆ ಗಿಲ್ಲಿ ನಟ ಅವರಿದ್ದಾರೆ, ಅದಾದ್ಮೇಲೆ ಅಶ್ವಿನಿ ಗೌಡ, ಅದಾದ್ಮೇಲೆ ರಘು ಮತ್ತೆ ರಕ್ಷಿತಾ. ನೀವು ಯಾರು, ನಿಮ್ಮ ಪೇರು ಯಾರನ್ನ ನೀವು ಫಿನಾಲೆಯಲ್ಲಿ ವಿನ್ ಅಂದ್ರೆ ವೋಟ್ ಮಾಡ್ಬೇಕಂತ ಮಾಡಿದ್ರೆ, ವಿನ್ ಇವ್ರು ಆಗ್ಬೇಕು ಅನ್ಕೊಂಡಿದ್ದೀರಾ, ಅವ್ರಿಗೆ ನೀವು ಆಲ್ಮೋಸ್ಟ್ ಆಲ್ ವೋಟ್ ಮಾಡ್ಬೋದು. 99 ವೋಟ್ಸ್ ಕೂಡ ವೋಟ್ ಮಾಡ್ಬೋದು. ಇಲ್ಲ ಅಂದ್ರೆ ಇವ್ರಿಗೆ ಇಷ್ಟು ಅಂತಂದು ಕೂಡ ವೋಟ್ ಮಾಡ್ಬೋದು. ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಹೋದ ವರ್ಷ ಒಂದು ವೋಟಿಗೆ ವೋಟ್ ಅಂತಂದು ಒಳ್ಳೆ ಮೇಲೆ ಕ್ಲಿಕ್ ಮಾಡಿ ಆಲ್ಮೋಸ್ಟ್ ಆಲ್ ಒಂದಿಷ್ಟು ಅವರು ವೋಟಿಂಗ್ ಮಾಡೋದೇ ನಿಂದಿಸ್ಬಿಡ್ತಿದ್ರು. ಹಂಗಾಗಿ ಈ ಸಲ ಸ್ವಲ್ಪ ಚೆನ್ನಾಗಿನೇ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ವೋಟ್ ಆಯ್ತು ನನಗೆ. ನಿಮಗೆ ಏನು ಅನಿಸ್ತು ತಿಳಿಸಿ. ಯಾಕಂದ್ರೆ 99 ವೋಟ್ಸ್ ಯಾರಿಗೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಸದಸ್ಯರಿಗೆ ನೀವು ಹಾಕ್ಬೇಕಂದ್ರು ಅವ್ರಿಗೆ ಎಷ್ಟೆಷ್ಟು ಹಾಕ್ಬೇಕು ಅಷ್ಟು ಕ್ಲಿಕ್ ಮಾಡಿ ಡನ್ ಅಂತ ಕೊಟ್ರೆ ಓಕೆ ಆಗಿಬಿಡುತ್ತೆ. ಆಲ್ಮೋಸ್ಟ್ ಆಲ್ ಅವ್ರಿಗೆ ಒಂದು ವೋಟು ನೀವು ಹಾಕ್ಬೇಕಂದ್ರು ಒಂದು ವೋಟು ಅವ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ವೋಟ್ ಅಂತ ಕ್ಲಿಕ್ ಮಾಡಿ, ಮತ್ತೆ ಡನ್ ಅಂತ ಕ್ಲಿಕ್ ಮಾಡಿ ಒಳ್ಳೆ ವೋಟು ಕೇಳ್ತಿತ್ತು. ಹಂಗಾಗಿ 99 ವೋಟ್ಸು ಅದೇ ಥರನೇ ಮಾಡ್ಬೇಕಾಗಿತ್ತು. ಅವಾಗ ಒಂದಿಷ್ಟು ಜನರಿಗೆ ಬೇಸರ ಆಗ್ಬೋದು, ಮತ್ತೆ ಬೋರ್ ಆಗ್ಬೋದು ಅಂತಂದು ವೋಟಿಂಗ್ಗೆ ಇವಾಗ ಸುಲಭವಾಗಿ ಹಾಕ್ಬೋದು. ಒಬ್ರಿಗೆ ಹಾಕ್ಬೇಕಂದ್ರೆ ಅವ್ರ ಮೇಲೆ 99 ಸಲ ಕ್ಲಿಕ್ ಮಾಡಿ ನೀವು ವೋಟ್ ಡನ್ ಅಂತ ಕೊಟ್ರೆ ಅದು ವೋಟ್ ಆಲ್ರೆಡಿ ಹಾಕೋದಾಗುತ್ತೆ. ನಾವು ಕೂಡ ಇಲ್ಲಿ ಹಾಕಿದ್ದೀನಿ. ಈ ವೋಟಿಂಗ್ ಚೆನ್ನಾಗಿನೇ ಇಂಟ್ರೆಸ್ಟ್ ನೋಡಿದ್ರಲ್ಲ ಯಾವ ರೀತಿ ವೋಟ್ ಹಾಕುವುದು ಅಂತಂದು ಫೈನಲ್ ವೀಕ್ ನಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಕಿದಿರಾ, ಹಾಕೊಳ್ಳೋದವರು ಕೂಡ ಮಾಡದೆ ನಿಮ್ಮ ವೋಟ್ಗಳನ್ನ ಹಾಕಿ ಅಂತ ಹೇಳುತ್ತೆ. ಓಕೆ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.